ಓಂ ಗುರುಭ್ಯೋ ನಮಃ. ಹರಿ ಓಂ. ನಾವು ನಿಮ್ಮ ಸಾಗರ್ ಗುರೂಜಿ. ಈ ಚಾನಲ್ನ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಒಂದು ವಿಶೇಷವಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ, ಅಂದರೆ ಚೈತ್ರ ಮಾಸದ ಒಂದು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಅಂತ. ಅದರಲ್ಲಿ 12 ರಾಶಿಗಳ ಫಲಾನುಫಲಗಳು. ಮೊದಲಿಗೆ ಮೇಷರಾಶಿಯ ಈ ಒಂದು ತಿಂಗಳ ಫಲಾನುಫಲ ಬಗ್ಗೆ ಮಾತಾಡೋದಾದರೆ, ಸೊ ಈ ಒಂದು ಮಾರ್ಚ್ ಹಂತದಲ್ಲಿ ಸಡೆಸಾತಿಯ ಒಂದು ಪ್ರಭಾವ ಸ್ಟಾರ್ಟ್ ಆಗಿರೋದ್ರಿಂದ ಇವರಿಗೆ ಕನಿಷ್ಠ ಪಕ್ಷ ಈ ಒಂದು ಏಪ್ರಿಲ್ ತಿಂಗಳು, ಈ ಒಂದು ಪೂರ್ತಿ ತಿಂಗಳು ಕೂಡ ಇವರಿಗೆ ಶನಿಯ ಒಂದು ಪ್ರಭಾವ ಇರುತ್ತೆ. ಆದರೂ ಕೂಡ 4ನೇ ಸ್ಥಾನದಲ್ಲಿ ಕುಜನ ಪ್ರಭಾವ ಇರೋದ್ರಿಂದ, ಮತ್ತು ಶುಕ್ರ ಮತ್ತು ಗುರುವಿನ ಒಂದು ಸ್ಥಾನ ಒಳ್ಳೆಯವರಾಗಿರೋದ್ರಿಂದ, ಮತ್ತು ಧನದಲ್ಲಿ ಇವರಿಗೆ ಒಂದು ಲಾಭ ಅಂತ ಹೇಳ್ಬೋದು. ಮಾಡ್ತಿರೋ ಒಂದು ವ್ಯಾಪಾರದಲ್ಲಿ ಸಾಕಷ್ಟು ಒಂದು ಅಭಿವೃದ್ಧಿಯನ್ನು ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಈ ಮೇಷರಾಶಿಯವರು ಕಾಣ್ತಾರೆ. ಮತ್ತು ಪರ್ಟಿಕ್ಯುಲರಾಗಿ ಯಾವ ವ್ಯಾಪಾರ ಅಂತ ಹೇಳಿದ್ರೆ, ಒಂದು ತರಕಾರಿ ಬಿಸ್ನೆಸ್ ಅಂತ ಇರ್ಬೋದು, ಅಥವಾ ಒಂದು ಧನ ಧಾನ್ಯಗಳ ಬಿಸ್ನೆಸ್ ಅಂತ ಇರ್ಬೋದು, ಅಥವಾ ಒಂದು ರೈತರಲ್ಲಿ ಒಂದು ಸಂತಸದ ಒಂದು ಕಾಲ ಅಂತ ಹೇಳ್ತೀವಿ ನಾವು. ಈ ತಿಂಗಳು ಅವರು ಯಾವುದೇ ರೀತಿಯಲ್ಲಿ ಒಂದು ವ್ಯವಹಾರ ಮಾಡಿದ್ರೂ ಕೂಡ ಒಂದು ಉತ್ತಮವಾಗಿ ಒಂದು ಲಾಭವನ್ನು ಕಾಣ್ತಿರ್ತಾರೆ. ಮತ್ತು ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಅವರಿಗೆ ಕುಜ ಮಂಗಳ ಯೋಗ ಅಂತ ಹೇಳ್ತೀವಿ ನಾವು. ಕುಜ ಮಂಗಳ ಯೋಗ ಅಂತ ಹೇಳಿದ್ರೆ, ಇವರಿಗೆ ಒಂದು ಯಾವುದೇ ಒಂದು ಆಕಸ್ಮಿಕವಾಗಿ ಒಂದು ಧನಗಳು ಒಂದು ಪ್ರಾಪ್ತಿ ಆಗ್ತಾ ಇರುತ್ತೆ. ಮತ್ತು ಮಿತ್ರರಿಂದ ಲಾಭ, ಮಿತ್ರರು ಯಾವುದೇ ಒಂದು ವ್ಯವಹಾರದಲ್ಲಿ ಕೈ ಹಾಕಿರ್ತೀರ, ಆ ಒಂದು ಮಿತ್ರರಿಂದ ಇವರು ಸಾಕಷ್ಟು ಒಂದು ಲಾಭವನ್ನು ಕಾಣ್ತಿರ್ತಾರೆ. ಮತ್ತು ಮನೆಯ ಒಂದು ಹೆಂಡತಿಯಿಂದ ಕೂಡ ಒಂದು ಲಾಭವನ್ನು ತರುವಂಥ ಒಂದು ಮಾಸ ಆಗಿರುತ್ತೆ ಏಪ್ರಿಲ್ ತಿಂಗಳು. ಸಾಕಷ್ಟು ಒಂದು ಲಾಭಗಳು ಮತ್ತು ಈ ತಿಂಗಳಲ್ಲಿ ಇರೋದ್ರಿಂದ ಈ ಮೇಷರಾಶಿಯವರು ತುಂಬ ಒಂದು ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಅಭಿವೃದ್ಧಿ ಮತ್ತು ಒಂದು ಸಂತಸದ ಒಂದು ತಿಂಗಳು ಈ ಒಂದು ಏಪ್ರಿಲ್ ಮಾಸ ಅಥವಾ ಚೈತ್ರ ಮಾಸ ಆಗಿರುತ್ತೆ. ಮತ್ತು ಶನಿ ಒಂದು ಪ್ರಭಾವ ಇರೋದ್ರಿಂದ ಕೋರ್ಟ್ ಕಚೇರಿ ಆಯಿತಾ, ಮತ್ತು ಇನ್ನೊಂದು ಯಾವುದೇ ಒಂದು ಕೇಸ್ ಏನಿರ್ಬೋದು, ಅತಿ ಶೀಘ್ರದಲ್ಲಿ ನಿಮಗೆ ಒಂದು ಏಳಿಗೆಯಾಗಿ ಒಂದು ಕ್ಲಿಯರ್ ಆಗೋ ಒಂದು ಕಾಲ ಅಂತ ಹೇಳ್ತೀವಿ ನಾವು. ಬೇಗನೆ ನಿಮ್ಮ ಕೋರ್ಟ್ ಕೇಸ್ಗಳು ಕೂಡ, ಮತ್ತು ಯಾವುದಾದ್ರು ಒಂದು ಪಿತ್ರಾರ್ಜಿತ ಆಸ್ತಿ ನಿಮ್ಮ ದೊರಕೋದಾದರೆ ಅವುಗಳು ನಿಮಗೆ ಅತಿ ಶೀಘ್ರವಾಗಿ ನಿಮಗೆ ದೊರಕುತ್ತದೆ. ಮತ್ತು ಕರ್ಮಕಾರದಲ್ಲಿ ಶನಿ ಇರೋದ್ರಿಂದ, ನಾವು ನ್ಯಾಯ ದೇವತೆಯಾಗಿ ನಾವು ಶನಿದೇವರು ಹೇಳೋದ್ರಿಂದ, ನೀವು ಎಷ್ಟು ಆಯಿತಾ ಶನಿಯ ಒಂದು ಪ್ರಭಾವವನ್ನು ಮಾಡ್ತಿರೋ, ಶನಿಯ ಪ್ರಭಾವದಿಂದ ದೂರ ಇರ್ತಿರೋ ಅಷ್ಟು ನಿಮಗೆ ಒಳ್ಳೆಯದು. ಮತ್ತು ವಾಹನ ಖರೀದಿ ಯಾರು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ ಅದು ಈ ಒಂದು ವಾಹನ ಖರೀದಿಗೆ ಈ ಒಂದು ತಿಂಗಳಲ್ಲಿ ತುಂಬ ಒಳ್ಳೆಯದು. ಮತ್ತು ಈ ಒಂದು ತಿಂಗಳಿನಲ್ಲಿ ನೀವು ಒಂದು ಹಸಿರು ಬಣ್ಣ ಮತ್ತು ಒಂದು ನೀಲಿ ಬಣ್ಣ ಧರಿಸೋದ್ರಿಂದ ಈ ತಿಂಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಪ್ರಭಾವವನ್ನು ಕಾಣ್ತಿರ್ತೀರ. ಮತ್ತು ಶುಭ ಸಂಖ್ಯೆಗಳು 5 ಮತ್ತು 9 ಈ ತಿಂಗಳಲ್ಲಿ ಈ ಒಂದು ನಂಬರ್ಗಳಿಂದ, ಸಂಖ್ಯೆಗಳಿಂದ ನೀವು ಯಾವುದಾದ್ರು ವ್ಯಾಪಾರ ಇರ್ಬೋದು, ಏನೇ ಬೇರೆ ಒಂದು ಕೆಲಸ ಮಾಡಿದರೆ ಶೀಘ್ರವಾಗಿ ನಿಮಗೆ ಒಳ್ಳೆಯದಾಗುತ್ತೆ. ಬಟ್ ದೂರ ಪ್ರಯಾಣ ಈ ತಿಂಗಳಲ್ಲಿ ಬೇಡ. ಮತ್ತು ಈ ತಿಂಗಳಲ್ಲಿ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಒಂದು ಸಮಸ್ಯೆಗಳಾಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದರೆ, ಸ್ವಲ್ಪ ಒಂದು ಮಂಡಿ ಭಾಗಕ್ಕೆ ತಂದರೆ ಒಂದು ಸಡನ್ನಾಗಿ ಎಲ್ಲರೂ ಒಂದು ಎಡವು ಬೀಳೋದು, ಅಥವಾ ತಲೆನೋವು, ಈ ಥರ ಒಂದು ರೋಗದ ಬಾಧನೆಗಳು ಈ ಒಂದು ತಿಂಗಳಲ್ಲಿ ಕಾಡ್ತಾ ಇರುತ್ತೆ. ಸೊ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳನ್ನ ನೀವು ಕ್ಲಿಯರ್ ಮಾಡಿಕೊಂಡ್ರೆ ಒಳ್ಳೆಯದು. ಈ ಒಂದು ತಿಂಗಳಲ್ಲಿ ನಿಮಗೆ ಒಂದು ಯಥೇಚ್ಛವಾಗಿ ಇನ್ನೂ ನಿಮಗೆ ಲಾಭದಾಯಕ ಆಗಬೇಕಂತ ಹೇಳಿದ್ರೆ, ಶ್ರೀರಾಮನವಮಿ ಈ ತಿಂಗಳಿರೋದ್ರಿಂದ ರಾಮನ ಜಪ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ರಾಮನ ಒಂದು ದರ್ಶನ ಮಾಡೋದ್ರಿಂದ ತುಂಬ ನಿಮಗೆ ಒಳ್ಳೆಯದಾಗುತ್ತೆ. ಅದು ಶ್ರೀರಾಮನವಮಿಯ ದಿನದಂದು ನೀವು ಯಾರಾದರೂ ಒಂದು ಮಜ್ಜಿಗೆ ಅಥವಾ ಒಂದು ಹೆಸರುಬೇಳೆ ದಾನವನ್ನು ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಟೋಟಲಾಗಿ ಹೇಳಬೇಕಂತ ಹೇಳಿದ್ರೆ, ಏಪ್ರಿಲ್ ತಿಂಗಳು ಮೇಷರಾಶಿಯು ಒಂದು ಒಳ್ಳೆಯ ಒಂದು ತಿಂಗಳು, ಒಂದು ಒಳ್ಳೆಯ ಒಂದು ಮಾಸ ಆಗಿರುತ್ತೆ. ಇದು ಇವತ್ತಿನ ವಿಷಯವಾಗಿತ್ತು. ಹರಿ ಓಂ.